ಇನ್ನು ಪೆಟ್ರೋಲ್ ಡೀಸೆಲ್ ಮಿತ ಬಳಕೆ ಹೇಳಿಕೆಗೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಬಿಜೆಪಿ ನಾಯಕರ ಮೆಟ್ರೋ ಸಂಚಾರಕ್ಕೆ ಪ್ರಿಯಾಂಕ್ ಖರ್ಗೆ ಅವರು ಕಿಡಿಕಾರಿದ್ದಾರೆ. ಇದೆಂತಹ ಸ್ಥಿತಿಗೆ ನಮ್ಮ ದೇಶವನ್ನ ತಂದವರು ಯಾರು? ಈ ರೀತಿಯ ಒಂದು ಸ್ಥಿತಿಗೆ ನಮ್ಮ ದೇಶವನ್ನ ತಂದಿದ್ದಾದ್ರೂ ಯಾರು? ಬಿಜೆಪಿಯ 4 ಜನ ಎಸ್ಕಾರ್ಟ್ ಬಿಟ್ರೆ ಸಮಸ್ಯೆಗೆ ಪರಿಹಾರ ಸಿಗತ್ತಾ? ಇಷ್ಟು ದಿನ ಎಲ್ಲವೂ ಕೂಡ ಸರಿಯಾಗಿತ್ತು ಅಂತ ಮೋದಿ ಅವರು ಹೇಳ್ತಾ ಇದ್ರು. ಆದರೆ ಇವಾಗ ಯಾಕೆ ದೇಶದ ಆರ್ಥಿಕ ಸ್ಥಿತಿ ಆಪತ್ತಿನಲ್ಲಿ ಇದೆ ಅಂತ ಗರಂ ಆಗಿದ್ದಾರೆ. ಜಾಗತಿಕವಾಗಿ ಆರ್ಥಿಕ ಸಂಕಷ್ಟದಲ್ಲಿ ಇದೀವಿ ಅಂತ ಹೇಳಬೇಕಾಗಿತ್ತು. ಸಂಸತ್ತಿನಲ್ಲಿ ಮೊದಲೇ ಈ ಬಗ್ಗೆ ದೇಶದ ಮುಂದೆ ಒಪ್ಕೊಳ್ಬೇಕಾಗಿತ್ತು. ಆದರೆ ಇವಾಗ ಪೆಟ್ರೋಲು ಡೀಸೆಲು ಕಡಿಮೆ ಬಳಸಿ ಅಂತ ಹೇಳಿದ್ರೆ ಹೇಗೆ? ಮೋದಿ ಹಾಗೂ ಬಿಜೆಪಿಯ ವಿರುದ್ಧ ಪ್ರಿಯಾಂಕ್ ಖರ್ಗೆ ಅವರು ವಾಗ್ದಾಳಿ ನಡೆಸಿದ್ದಾರೆ. ಇದ್ಯಾಕೆ ನಾವು ಪ್ರತಿ ವಾರ ಹೋಗ್ತೀವಲ್ಲ, ವೈಟ್ ಫೀಲ್ಡಿಗೆಲ್ಲ ಹೋಗ್ಬೇಕಾದ್ರೆ ನಾವು ಮೆಟ್ರೋನಲ್ಲೇ ಹೋಗೋದು. ಆಮೇಲೆ ಒಂದಿನ ಅಲ್ಲ, ಪಾಪ ವಿಜೇಂದ್ರ ಅವ್ರು ಇರ್ಬೋದು, ಸೆಂಟ್ರಲ್ ಮಿನಿಸ್ಟರ್ಸ್ ಇರ್ಬೋದು, ಇವತ್ತು ಬೆನ್ಗಾವಲ್ ಬಿಡೋಕ್ಕೆ ಅಥವಾ ಮೆಟ್ರೋ ಹತ್ತೋದಕ್ಕೆ ಅಥವಾ ಬಸ್ ಹತ್ತೋದಕ್ಕೆ ಈ ಪರಿಸ್ಥಿತಿಗೆ ಯಾಕೆ ಬಂದಿದ್ರೆ ಅದಕ್ಕೆ ಹೇಳ್ಬೇಕಲ್ಲ ತಾವು. ಈಗ ಈ ಪರಿಸ್ಥಿತಿಗೆ ತಂದು ನಿಲ್ಲಿಸಿದ್ದು ಯಾರು, ಯಾಕೆ, ಹೇಗಾಯಿತು, ಅದು ಇಂಪಾರ್ಟೆಂಟ್ ಅಲ್ಲ. ಯಾರು ಬಿ ಜೆ ಪಿ ನಾಯಕರು 4 ಜನ ಮೆಟ್ರೋ ಹತ್ತಿದ ತಕ್ಷಣ ನಮ್ಮ ಪರಿಸ್ಥಿತಿ ಸರಿಯಾಗಾಯ್ತಾ? ಶ್ರೀಸಾಮಾನ್ಯನಿಗೆ ಯಾವ ರೀತಿ ಆರ್ಥಿಕ ಹೊಡೆತ ಆಗಿದೆ ಮೋದಿಯವರ ನೀತಿಗಳಿಂದ ಅಂತ ಅದ್ರ ಬಗ್ಗೆ ನಾವು ವಿಮರ್ಶೆ ಮಾಡಬೇಕಲ್ಲ. ಅವರಂತೂ ಹೋದರು. ಈಗ ಮಿಕ್ಕಿದ್ದಲ್ಲ ಒಳ್ಳೆ ಸುದ್ದಿ ಇದ್ದರೆ ಬಂದು ರಾತ್ರಿ 8:30 ನಿಮ್ಗೆ ಹೇಳ್ತಾರೆ. ಯಾವಾಗ ಕೈ ಸುದ್ದಿ ಇರ್ತದ ವಿದೇಶಕ್ಕೆ ಹೋಗ್ಬಿಡ್ತಾರೆ. ಇದ್ಯಾಕೆ ಹೇಳಿಲ್ಲ 3 ರೂಪಾಯಿ ಜಾಸ್ತಿ ಆಗ್ತಾ ಇರೋದು? ಪರೀಕ್ಷೆ ಪೈ ಚರ್ಚೆ ಮಾಡ್ತಾರ, ನೀಟ್ ಅಕ್ರಮ ಆದಾಗ ಓಡೋಗ್ತಾರ. ಗ್ಲೋಬಲ್ ಎಫೆಕ್ಟ್ ಇದೆ, ಆಯ್ತು ರೀ, ಗ್ಲೋಬಲ್ ಎಫೆಕ್ಟ್ ಇದ್ರೆ ಅದನ್ನ ಒಪ್ಕೊಳ್ಳಕ್ಕೆ ಏನಂತೆ ಪಾರ್ಲಿಮೆಂಟ್ನಲ್ಲಿ ಹೇಳಬೇಕಲ್ಲ. ಹೌದು, ಹಿಂಗೆ ವಿದೇಶದಲ್ಲಿ ಯುದ್ಧ ಆಗ್ತಾ ಇದೆ, ನಾವು ನಮ್ಮ ಪರಿಸ್ಥಿತಿ ಗಂಭೀರ ಆಗ್ಬೋದು ಅಂತ ರಾಹುಲ್ ಗಾಂಧಿ ಅವರು ಹೇಳಿದ್ರೆ ಇವರು ಏನು ಇಲ್ಲ ಅಂತ ಹೇಳ್ತಾರೆ. ಹರ್ದೀಪ್ ಸಿಂಗ್ ಪೂರಿ ಅವರು ಮತ್ತು ಮೋದಿ ಅವರು ಅದೇ ಪಾರ್ಲಿಮೆಂಟಲ್ಲಿ ಚರ್ಚೆ ಮಾಡ್ಬೋದಾಗಿತ್ತಲ್ಲ, ಯಾಕೆ ಕೊಡೋದ್ರು? ಹೇಳಿ ಅವರು ನಾವು ಪೂರ್ವ ಸಿದ್ಧತೆ ಮಾಡಿಕೊಂಡು ನಾವು ಪ್ರತಿ